ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ಲಾಗಲ್ಲಿ ನಾನು ಸ್ಯಾರಿ ಶಾಪಿಂಗ್ದೆಲ್ಲ ವಿಡಿಯೋ ಹಾಕಿದ್ದೆ. ಇವಾಗ ನಾವು ಸ್ಯಾರಿ ತಗೊಂಡ್ರೆ ಅದರ ನೆಕ್ಸ್ಟ್ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ಲಾಗಲ್ಲಿ ತೋರಿಸಿದ್ದೀನಿ. ನಾವು ಸ್ಯಾರಿ ಪರ್ಚೇಸ್ ಮಾಡಿದ್ಮೇಲೆ ಬ್ಲೌಸ್ ವರ್ಕ್ ಮಾಡಿಸ್ಲಿಲ್ಲ ಅಂದರೆ ಅದು ಚೆನ್ನಾಗಿ ಅನ್ಸಲ್ಲ. ಅದರಲ್ಲೂ ಕಾಸ್ಟ್ಲಿ ಸ್ಯಾರೀಸ್ಗೆ ಮತ್ತು ಮದುವೆ ಫಂಕ್ಷನ್ಸ್ ಯಾವುದಕ್ಕಾದ್ರೂ ಅಷ್ಟೇ ಸ್ವಲ್ಪ ವರ್ಕ್ ಇದ್ರೇ ಚೆನ್ನಾಗಿ ಅನ್ಸೋದು. ಹಾಗಾಗಿ ವರ್ಕ್ ಕೊಡೋದಕ್ಕೆ ಹೋಗೋಣ ಅಂತ ನಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಇದು ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಎಂಗೇಜ್ಮೆಂಟ್ ಆಯ್ತಲ್ಲ, ಆ ಹುಡುಗಿದು ಕೂಡ ಮ್ಯಾರೇಜ್ ಇರೋದ್ರಿಂದ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಇಬ್ರು ಒಟ್ಟಿಗೆ ಹೋಗಿದ್ವಿ ವರ್ಕ್ ಕೊಡೋದಕ್ಕೆ ಅಂತ. ನಾವು ಡೈರೆಕ್ಟ್ ಎಂಬ್ರಾಯ್ಡ್ರಿ ಅವ್ರಿಗೇನೆ ಕೊಟ್ಟರೆ, ನಾನು ಯಾವುದೇ ಬ್ಲೌಸ್ ಆಗಲಿ ಡೈರೆಕ್ಟ್ ಟೈಲರ್ಗೆ ಸ್ಟಿಚಿಂಗ್ ಜೊತೆ ವರ್ಕ್ನ ಕೊಡೋದಿಲ್ಲ. ವರ್ಕ್ ಸಪ್ರೇಟ್ ಮಾಡಿಸಿನೇ ಸಪ್ರೇಟಾಗಿ ನಾನು ಸ್ಟಿಚಿಂಗ್ ಕೊಡೋದು. ನಾವು ಈ ರೀತಿ ಮಾಡೋದ್ರಿಂದ ನಮಗೆ ರೇಟ್ ಸ್ವಲ್ಪ ರೀಸನಬಲ್ ಅನಿಸುತ್ತೆ. ಡೈರೆಕ್ಟ್ ಟೈಲರ್ಗೆ ಕೊಟ್ಟರೆ ಅವರು ವರ್ಕ್ ಅವ್ರಿಗೆ ಕೊಟ್ಟು ಅವರು ಮತ್ತೆ ಕಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಸೋದ್ರಿಂದ ಅವ್ರು ಕೂಡ ಪ್ರಾಫಿಟ್ ಇಟ್ಟಿರ್ತಾರೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಜಸ್ಟ್ ನಾವು ಇವ್ರಿಗೆ ಡಿಸೈನ್ಸ್ನ ತೋರಿಸಿ ಹೇಳಿದರೆ ಸಾಕು. ಮತ್ತು ತುಂಬ ಬೇಗನೂ ಕೊಡ್ತಾರೆ, ತುಂಬ ವೆಯ್ಟ್ ಮಾಡಿಸಲ್ಲ, ಮತ್ತು ಇನ್ ಟೈಮ್ಗೆ ಕೊಡ್ತಾರೆ, ಹೇಳಿದ ಟೈಮ್ಗೆ ಕೊಡ್ತಾರೆ. ಸೊ ನಾನು ಆಲ್ಮೋಸ್ಟ್ 10 ಇಯರ್ಸಿಂದನೂ ನಾನು ಇವ್ರ ಹತ್ರನೇ ವರ್ಕೆಲ್ಲ ಮಾಡಿಸೋದು. ಇವರ ಶಾಪ್ ಬಂದು ಹಾಸನ್ ಸಾಲ್ಗಮೆ ರೋಡ್, ಸೆಂಟ್ ಜೋಸೆಫ್ ಸ್ಕೂಲ್ ಆಪೋಸಿಟ್ ದೇವಾ ಎಂಬ್ರಾಯ್ಡ್ರಿ ಅಂತ ಇದೆ. ನಾನು ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಶಾಪಿಂಗ್ ಲಾಗಲ್ಲಿ ನಾನು ನನ್ನ ಮಗಳಿಗೂ ಕೂಡ ನಂದು ಸ್ಯಾರಿ ಕಲರ್ ಮ್ಯಾಚ್ ಆಗೋ ಥರನೇ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ, ಲೆಹಂಗಾನ ಕಸ್ಟಮೈಸ್ ಮಾಡಿಸೋದಕ್ಕೆ ಅಂದ್ಬಿಟ್ಟು. ಬಟ್ ಲೆಹಂಗಾ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ನಾವು ಅದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ತಗೋಬೇಕು, ಮತ್ತು ಅದರದ್ದೇ ಆದಂಥ ವರ್ಕ್ ತುಂಬಾ ಇರುತ್ತೆ. ಮಾಡಿಸೋದ್ರಿಂದ ದುಪ್ಪಟ್ಟನ ಮ್ಯಾಚ್ ಮಾಡೋದಕ್ಕೆ ಅಂತ ದುಪ್ಪಟ್ಟ ತಗೊಳ್ಳೋದು ಬಂದಿದ್ದೀನಿ. ಸಿಗಲಿಲ್ಲ ಅಂದರೆ ಮೆಟೀರಿಯಲ್ ನೋಡೋಣ ಅಂತ ಅಂದ್ಬಿಟ್ಟು. ಮತ್ತು ಆ ದುಪ್ಪಟ್ಟಗೆ ಲೇಸ್ ಎಲ್ಲ ತೊಗೊಳೋದಿತ್ತು. ಸೊ ಅದ್ರ ಮೆಟೀರಿಯಲ್ಲು ಮತ್ತು ಲೇಸ್ನ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಶಾಪ್ಗೆ ಹೋದ್ವಿ. ಸಿಕ್ಕಾಬಿಟ್ಟೆ ರಶ್ ಇದೆ. बेटा उधर बिल के पास लेके जाइए, मैं उधर आने बिल के लिए आ रही हूं. ಸಿಕ್ತು ಅವರಲ್ಲಿ ಮತ್ತೆ ಥಿಯೇಟರ್ ಎಷ್ಟು ಕಟ್ ಮಾಡಿಸಿ 2 ಮೀಟರ್ ಕಟ್ ಮಾಡಿಸು. ಅದು ಕೊಡಿ, ಅದನ್ನ ನೋಡೋಣ, ಓಪನ್ ಮಾಡಿ. ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಇನ್ಯಾವುದಿದೆ ವೈಟಲ್ಲಿ? ಇಲ್ಲಿ ದೊಡ್ಡದಿದೆಯಲ್ಲ ಅದು ಕಡೆ ಕೊಡಿ ನೋಡಿ. ಅದು ಕೂಡ ಬಂಡಲ್ ತಗೋಬೇಕಾ? ಹೆವಿ ಆಗುತ್ತೆ, ಹೆವಿ ಆಗ್ಬಿಡುತ್ತೆ. 650. ಇದು 9 ಮೀಟರೇ ಬರುತ್ತಾ? 9 ಮೀಟರೇ ತಗೋಬೇಕಾ? ನೆಕ್ಸ್ಟ್ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮೆಟೀರಿಯಲ್ಸ್ ಎಲ್ಲ ಬೊಟಿಕ್ಕಿಗೆ ಕೊಡೋಣ ಅಂತ ಬಂದೆ. ಬಟ್ ನಾನು ಫಸ್ಟ್ ಯಾವುದೇ ರೀತಿ ನಾನು ಕಸ್ಟಮೈಸ್ ಆಗಲಿ ಸ್ಟಿಚ್ ಆಗಲಿ ಮಾಡಿಸಿಲ್ಲ. ಇಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಬರ್ತಾ ಇರೋದು. ಬಟ್ ನನಗಿಲ್ಲಿ ಎಲ್ಲ ಕೊಟ್ಟಾದ್ಮೇಲೆ ನನಗನ್ಸಿದ್ದು ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ರೇಟು ಆಗಲಿ ಎಲ್ಲ ಪ್ರತಿಯೊಂದು ತುಂಬಾ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಬಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಆಲ್ರೆಡಿ ಕೊಟ್ಟಾಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ವೆಯ್ಟ್ ಮಾಡಿ ಅವ್ರು ಸ್ಟಿಚ್ ಆದಮೇಲೆ ಹೇಗಿದೆ ಅಂತ ರಿವ್ಯೂ ಹೇಳ್ತೀನಿ. ನೆಕ್ಸ್ಟ್ ನಾವು ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸಿ ಬರ್ತಾ ಅಂದರೆ ಗುಂಡಣ್ಣ ಬೇಕ್ರಿ ಅಂತ, ಬಟ್ ನಾನು ಅದನ್ನು ಬೇರೆ ಕಡೆ ಇನ್ಸ್ಟಾದಲ್ಲೆಲ್ಲ ನೋಡಿದ್ದೆ. ಹಾಗಾಗಿ ನಾನು ಕೂಡ ವಿಸಿಟ್ ಮಾಡಿದೆ. ಇಲ್ಲಿ ಸ್ಪೆಷಲ್ ಹನಿ ಕೇಕು ಫೇಮಸ್ ಅಂತ ಅಂದ್ಬಿಟ್ಟು ನಾವು ಕೂಡ ಟ್ರೈ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಮತ್ತು ಕೂಡ ಟ್ರೈ ಮಾಡಿದ್ವಿ, ಡಿಫ್ರೆಂಟ್ ಆಗಿತ್ತು. ಹನಿ ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಆ ಕಡೆ ಹೋದರೆ ಒಂದ್ಸಲ ಟ್ರೈ ಮಾಡಿ. ಹೌದಾ? ನೆಕ್ಸ್ಟ್ ಅಲ್ಲಿಂದ ಕೃತಿ ಊರಿಂದ ಬಂದಿದ್ದು. ಅವಳಿಗೆ ಸ್ವಲ್ಪ ಕಾಫ್ ಥರ ಆಗಿತ್ತು ಅಂದ್ಬಿಟ್ಟು ENT ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಅಂತ ನಾವು ENT ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಬಟ್ ಟೈಮ್ ಇನ್ನೂ ಇತ್ತು. ಅಲ್ಲೇ ನಿಯರಲ್ಲಿ ಒಂದು ರೆಡಿ ಬ್ಲೌಸ್ ಶಾಪ್ ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಸೊ ನೋಡೋಣ ಅಂತ ಹೋಗಿದ್ವಿ. ನಾವು ಕೂಡ ಒಂದು ಬ್ಲೌಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ಬಂದ್ವಿ. ಇದು ಉದ್ದೆ ತಾನೆ
ಹಾಂ ಹಿಟ್ಟಿಗೆ 1 kg ಇದಲ್ಲ 1 kg ಅಂದರೆ 1.5 ಲೀಟರ್ಸು. ಓಕೆ ನೀವು ಪೌಡ್ರ್ ಅಂತಂದರೆ 1 kg ತನಕ ಹಾಕ್ಬೋದು. ಪೌಡ್ರ್ ಕಾಳು ಅಂತಂದರೆ 1/4 kg ತನಕ ಹಾಕ್ಬೋದು. ಏನು ಕಾಸ್ಟ್ ಆಗುತ್ತೆ? 600 ಬೀಳುತ್ತೆ ಒಂದು 685 600 ಬೀಳುತ್ತೆ ಡಿಸ್ಕೌಂಟ್ 600 ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೇನೆ. ಕೃತಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ENT ಡಾಕ್ಟರ್ ಹತ್ರ ಬಂದಿದ್ದೀವಿ. ಮೆಡಿಸಿನ್ಸ್ ಈಗ ಫುಲ್ ಡ್ರೈ ಕಾಫ್ ಆಗಿಬಿಟ್ಟಿದೆ. ಮೂರಲ್ಲಿ ಸ್ವಲ್ಪ ಕೃತಿ ಡಾಕ್ಟರು ಟ್ಯಾಬ್ಲೆಟ್ ತಗೊಂಡು ಬಂದಿದ್ದೀನಿ. ಎಲ್ಲರೂ ಅದೇ ಹೇಳೋದು. 20 ಕೊಟ್ಟಿದ್ದಾರಾ? ಇದೆಷ್ಟಿದೆ? ಇದು 10 ಇದೆ. ಇದು ಡೈಲಿ ತಗೊಳ್ಳೋದಾ? ಹಾಸ್ಪಿಟಲಿಂದ ಮನೆಗೆ ಹೋದ್ಮೇಲೆ ಅವ್ರು ಕೂಡ ಊರಿಗೆ ಹೊರಟ್ರು, ಅವ್ರು ಉಳ್ಕೊಳ್ಳಿಲ್ಲ. ಸೊ ಇಲ್ಲಿಗೆ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.